ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾವ್ಯಾವ ವಿದ್ಯಾರ್ಥಿಗಳು BDS ಮತ್ತು BIMS BHMS ಮಾಪಪ್ ರೌಂಡಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವರಿಗೆ ಒಂದು ಖುಷಿಯ ವಿಚಾರ ಏನಂತಂದರೆ KE ಅವರ ಮಾಪಪ್ ರೌಂಡ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದರು 23ನೇ ತಾರೀಕಿನವರೆಗೆ. ಅಂತಹ ವಿದ್ಯಾರ್ಥಿಗಳು ಯಾರ್ಯಾರು ಹೊಸದಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಿ ಅಂಥವರು ಮಾತ್ರ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಈ ಒಂದು ಲಿಂಕನ್ನು ಯೂಸ್ ಮಾಡಿ. ನೀವು KE ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ UGNE 2024 ಅಂತೇಳಿ ನೀವು ಪ್ರವೇಶ ಅಡ್ಮಿಷನಲ್ಲಿ ಕ್ಲಿಕ್ ಮಾಡಿದರೆ ಬಹಳಷ್ಟು ಲಿಂಕ್ಗಳು ಕಾಣಿಸ್ತಾ ಇದೆ. ಇವತ್ತೇ ಬಿಟ್ಟಿರುವಂಥದ್ದು KE ಅವರು ಫುಲ್ ಆ್ಯಕ್ಟಿವ್ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಕೆಳಗಡೆ ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತದೆ. ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಫಸ್ಟ್ 5 ಲೆಟರ್ ಆಫ್ ಯುವರ್ ನೇಮ್ ಮತ್ತು ಜನ್ಮ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ ಕ್ಯಾಪ್ಚಾವನ್ನು ಇದೆಲ್ಲ ಹಾಕಿದ್ರಿ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನೇ ಒಂದು ಇನ್ಸ್ಟ್ರಕ್ಷನ್ನಲ್ಲಿ ಅವ್ರಿಗೆ ಕೊಟ್ಟಿರುವಂಥದ್ದು. ಎರಡನೇದಾಗಿ, ಸೊ ಈಗ ಮಾಪಪ್ಪಿನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು, ಯಾರ್ಯಾರಿಗೆ ಇದುವರೆಗೆ ಸೀಟ್ ಸಿಕ್ಕಿಲ್ಲ ಅಂಥವರು 100% ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ಯಾರ್ಯಾರಿಗೆ MBBS ಅಲ್ಲಿ ಸೀಟ್ ಸಿಕ್ಕಿದೆ ಅಂಥವರು BDS BIMS ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಯು ಕಾಂಟ್ ಪಾರ್ಟಿಸಿಪೇಟ್. ನೀವು ಹೇಳ್ಬೋದು, ಸರ್ MBBS ಸಿಕ್ಕ ಮೇಲೆ ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು? ಸೊ ಡೆಫಿನೆಟ್ಲಿ ಮಾಡೋದಿಲ್ಲ. KE ಅವರು ಕಂಡೀಷನ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಅದಾದಮೇಲೆ ಹಾಗಾದರೆ ಈ ಒಂದು ಮಾಪಪ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ ನೋಡಿ, ನಿಮಗೇನಾದರೂ ಡೆಂಟಲ್ ಸೀಟಿಗೆ ನೀವು ಆಲ್ರೆಡಿ ಅಡ್ಮಿಷನ್ ಮಾಡಿಸಿದರೆ ಸೆಕೆಂಡ್ ರೌಂಡ್ವರೆಗೆ ಡೆಂಟಲಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ. ಆಯುಷಲ್ಲಿ ನೀವು ಅಡ್ಮಿಷನ್ ಮಾಡಿಸಿದರೆ ಸೆಕೆಂಡ್ ರೌಂಡ್ ತನಕ ಆಯುಷಲ್ಲಿ ಬರೋದಿಲ್ಲ. ಈಗ ಮುಂದಿನ ಕ್ವಶನ್ ಏನು ಬರ್ತದೆ, ಸರ್ ನನಗೆ ಡೆಂಟಲ್ ಸಿಕ್ಕಿದೆ ಆಯುಷಲ್ಲಿ ಮಾಡ್ಬೋದಾ, ಆಯುಷ್ ಸಿಕ್ಕಿದೆ ಡೆಂಟಲಲ್ಲಿ ಮಾಡ್ಬೋದಾ? ಅದರ ಬಗ್ಗೆ KE ಅವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಅಂದರೆ ಇದು ಯಾವ ರೀತಿ ಇದೆ ಅಂದರೆ A = B, B = C, A ಮತ್ತು C ಏನು ರಿಲೇಷನ್ ಅಂದಂಗೆ ಆ ರೀತಿ ನೀವೇ ಯೋಚನೆ ಮಾಡಿ ಅಂತ ಕೊಟ್ಟಿರಬೇಕು ಅವರು. ಅಂದರೆ ನಾನು ನಿಮಗೆ ಹೇಳೋದೇನು ಅಂತ ಅಂದರೆ, ಡೆಂಟಲಲ್ಲಿ ಸಿಕ್ಕೋರು ಡೆಂಟಲಿಗೆ ಬರೋದಿಲ್ಲ, BIMS ಅಂದರೆ ಆಯುಷ್ ಸಿಕ್ಕೋರು ಆಯುಷ್ ಬರೋದಿಲ್ಲ ಅಂದರೆ ಡೆಂಟಲ್ ಸಿಕ್ಕೋರು ಆಯುಷಿಗೆ, ಆಯುಷಲ್ಲಿ ಸಿಕ್ಕೋರು ಡೆಂಟಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬಹುದೇನೋ KE ಅವರ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಮಾಡಬಹುದು ಅನ್ನೋದಕ್ಕೆ ಇನ್ನೊಂದು ಪ್ಯಾರಾದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಪೋರ್ಟಿವ್ ಆಗಿದೆ. ಏನಂತಂದರೆ, ಇನ್ನೊಂದು ಪ್ಯಾರಾದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಡೆಂಟಲ್ ಮತ್ತು ಆಯುಷ್ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ನಿಮಗೆ ಸೀಟು ಸಿಕ್ಕರೆ ಹೋಗ್ತೀನಿ ಅಂತ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ ಅಂದರೆ KE ಅವರು ನೋಟಿಸ್ ಕೊಡ್ತಾರೆ. ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜಸ್ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಟಿಸ್ ಕೊಡ್ತಾರೆ. ಕಂಪಲ್ಸರಿ ನೀವು ಫೀಸನ್ನು ಕಂಪ್ಲೀಟಾಗಿ ಪೇ ಮಾಡಬೇಕು. ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಶುಲ್ಕವನ್ನು ಹಿಂತಿರಿಸೋದಿಲ್ಲ. ಅಂದರೆ ನಿಮಗೆ ನೀವು ಕಟ್ಟಿರುವಂಥ ಫೀಸನ್ನು ಕೊಡೋದಿಲ್ಲ ಮತ್ತು 5 ಪಟ್ಟು ಶುಲ್ಕ ಅಥವಾ ಏನಾದರೂ ಬೇರೆ ರೀತಿಯ ಲೀಗಲ್ ಆ್ಯಕ್ಷನ್ನು ಕೂಡ ತಗೊಳ್ಬೋದು. ಅವ್ರು ಮುಂದೆ ಏನು ತಗೋತಾರೆ ಅಂತ ನಾವು ಥಿಂಕ್ ಮಾಡೋದಕ್ಕಿಂತ ಈಗ ನಿಮ್ಮ ಕೈಯಲ್ಲಿರುವಂಥ ಸಮಯವನ್ನು ಉಪಯೋಗಿಸ್ಕೊಂಡು ಹಾಗೆ ಆಗದೇ ಇರೋ ಹಾಗೆ ಯೋಚನೆ ಮಾಡಿ. ಏನು ಮಾಡಬೇಕು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಡೆಂಟಲ್ ಸಿಕ್ಕೋರು ಆಯುಷಲ್ಲಿ ಸಿಕ್ಕೋರು ಡೆಂಟಲ್ಲಿ ಮಾಡ್ಬೋದಾ ಅಂತ ಕೇಳಿದರೆ ಕ್ಲಾರಿಟಿ KE ಅವ್ರ ಕಡೆಯಿಂದ ಇಲ್ಲ. ಬಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಇವರು, ನಿಮಗೇನಾದರೂ ಸೀಟ್ ಸಿಕ್ಕರೆ ಅಂದರೆ ಏನು, ಸೀಟ್ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆನೇ ಈಗ ಅಡ್ಮಿಷನ್ ತೊಗೊಂಡಿರುವಂಥ ಕಾಲೇಜಿನಿಂದ ಪರ್ಟಿಕ್ಯುಲರ್ ಟೈಮ್ ಒಳಗಡೆ, ನಿಗದಿತ ಸಮಯದೊಳಗಡೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್, ಮೂಲ ದಾಖಲೆಗಳನ್ನು ಪಡೆಯುವುದನ್ನು, ಅಂದರೆ ಈ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿರುವಂಥ ಕಾಲೇಜಿಂದ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆ ಕಾಲೇಜಲ್ಲಿ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ದೃಢೀಕರಿಸಿಕೊಂಡು ನಂತರ ಈ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತಲೂ ಹೇಳಿಬಿಟ್ಟಿದ್ದಾರೆ. ಅಂದರೆ KE ಅವರು ಕೈ ಎತ್ತಿಬಿಟ್ರು, ನಮಗೆ ಸಂಬಂಧ ಇಲ್ಲ. ಬಟ್ ಏನಾಗ್ತದೆ ಈಗ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸಿದಿರಿ, ಈಗ BIMS ಪಾರ್ಟಿಸಿಪೇಟ್ ಮಾಡ್ತೀರಿ. BIMS ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡೋಣಂತೆ. ಈಗ BIMS ಸಿಕ್ತು, ಆವಾಗ ಏನಾಗ್ತದೆ,
ಇಂಜಿನಿಯರಿಂಗ್ ಆಟೋಮೆಟಿಕಲಿ ಡಿಲೀಟ್ ಆಗ್ತದೆ, ಗೊತ್ತಿರಲಿ ಡಿಲೀಟ್ ಆಗ್ತದೆ. ಆಗ ನೀವೀಗ ಸಿಕ್ಕಿರುವಂಥ BAMSಗೆ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು. ಅದಕ್ಕೆ ಏನು ಮಾಡಬೇಕು, ಆಲ್ರೆಡಿ ಅಡ್ಮಿಷನ್ ಆಗಿರುವಂಥ ಕಾಲೇಜಿಗೆ ಹೋಗಬೇಕು, ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಹಾಗೆ ಹೋದಾಗ ಕೆಲವೊಂದಷ್ಟು ಕಾಲೇಜಲ್ಲಿ ಈಸಿಲಿ ಕೊಟ್ಟುಬಿಡ್ತಾರೆ. ಮಾಪಪ್ಪಲ್ಲಿ ಬಹಳ ಕಾಲೇಜಲ್ಲಿ ತ್ರಾಸು ಕೊಟ್ಬಿಟ್ಟಿದ್ದಾರೆ. ಬಟ್ ಈಗ ಕೊಡ್ತಾರ ಅವರು. ಕೊಡಬೇಕಂದ್ರೆ 5 ವರ್ಷದ ಫೀಸ್ ತುಂಬಿ 4 ವರ್ಷದ ಫೀಸ್ ತುಂಬಿ ಅಂದರೆ ಕಟ್ಟೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆಯಾ? ಇದನ್ನೆಲ್ಲ ಯೋಚನೆ ಮಾಡಿಕೊಂಡು, ಯಾಕಂದರೆ ಯಾವುದೋ ಒಂದು ನೆಕ್ಸ್ಟ್ BAMS ಸೀಟ್ ಸಿಕ್ಕ ಮೇಲೆ BAMS ಇಂಜಿನಿಯರಿಂಗ್ ಅಂತ ಆಪ್ಷನ್ಸ್ ಕೊಡೋದಿಲ್ಲ ನಿಮಗೆ KE ಅವರು. ಹಿಂದೆ ಸಿಕ್ಕಿರೋಂಥ ಸೀಟ್ ಕ್ಯಾನ್ಸಲ್ ಆಗ್ತದೆ, ಈಗ ಅಲಾಟ್ ಆಗಿರೋ ಸೀಟ್ ನಿಮ್ಮ ಹತ್ರ ಉಳಿತದೆ. ಬೇಕಂದ್ರೆ ಅಡ್ಮಿಷನ್ ಮಾಡಿಸ್ಬೇಕು. ಆ ಟೈಮಲ್ಲಿ ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು. ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜವ್ರು ಕೊಡ್ತಾರಾ? ಕೇಳಿ ನೋಡಿ. ಕಾಲೇಜವ್ರು ಕೊಡೋದಿಲ್ಲ ಅಂದರೆ, ಸೊ ಅದಕ್ಕಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾರಾ ಅನ್ನೋದು ಕೇಳಿಕೊಂಡು ಪಾರ್ಟಿಸಿಪೇಟ್ ಮಾಡಿ, ರೈಟ್? ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಮ್ಯಾಟ್ರಿಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿದೆ ನೋಡಿ. ಸೊ ಅಷ್ಟು ಸೀಟ್ ಮ್ಯಾಟ್ರಿಕ್ಸ್ ನಾನಿಲ್ಲಿ ತೋರಿಸೋದಿಲ್ಲ ನಿಮಗೆ. ಸೊ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ. ದಂತ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇಲ್ಲಿದೆಯಲ್ಲ ನೋಡಿ. ಇವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು. ಸೊ ಇಲ್ಲೇನು ಇನ್ನೊಂದು ಕಾಣಿಸ್ತಾ ಇದೆ ನನಗೆ, KE ಅವರೇನೋ ಇಲ್ಲಿ ಜನರಲ್ ಅಂತ ಬಿಟ್ಟಿದ್ದಾರೆ. ಇದೊಂದು ನೋಡಿಬಿಡ್ತೀನಿ. ನಾನು ಹಿಂದಿನ ಸೀಟಲ್ಲಿ ಒಂದು ವಿಡಿಯೋವನ್ನು ಹೇಳಿದ್ದೆ ನಾನು ನೋಡಿ. ಕಿಮ್ಸ್ ಬೆಂಗಳೂರಲ್ಲಿ SCG ಕ್ಯಾಟಗರಿಯಲ್ಲಿ 1 ಸೀಟ್ ಉಳಿದಿದೆ ವಿದ್ಯಾರ್ಥಿಗಳೇ. ಕಿಮ್ಸ್ ಬೆಂಗಳೂರಲ್ಲಿ SCGಯಲ್ಲಿ 1 ಸೀಟ್ ಉಳಿದಿದೆ. ಹಿಂದಿನ ವಿಡಿಯೋನ ನೋಡಿ, ಈ ವಿಡಿಯೋ ನೋಡ್ತಾ ಇದ್ದವರಿಗೆ ಅರ್ಥ ಆಗಿರ್ತದೆ. ಯಾಕಂದರೆ ಹಿಂದಿನ ವಿಡಿಯೋನ ಮಾಡುವಂಥ ಹೊತ್ತಿಗೆ KE ಅವರು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರಲಿಲ್ಲ, ಈಗ ರಿಲೀಸ್ ಮಾಡಿದ್ದಾರೆ ನೋಡಿ. KE ಅವರು ಎಷ್ಟು ಬೇಗ ಅಪ್ಡೇಟ್ ಆಗ್ತಾರೆ ಅಷ್ಟು ಬೇಗ ನಾನು ನಿಮಗೆ ವಿಷಯವನ್ನು ಹೇಳ್ತಾ ಇದ್ದೀನಿ, ರೈಟ್? ಥ್ಯಾಂಕ್ ಯು. ಈಗ ನೋಡಿ ಶೆಡ್ಯೂಲ್ ಏನಾಗಾದರೆ ಮಾಪಪ್ ರೌಂಡಿನ ಶೆಡ್ಯೂಲ್ ಅಂದರೆ, ಸೊ ನೀವು ಆಪ್ಷನ್ ಎಂಟ್ರಿಯನ್ನು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ 24th 27th ಮಾಡ್ಬೋದು. ಮಾಪಪ್ ರೌಂಡ್ ರಿಸಲ್ಟ್ ನಿಮಗೆ 27th 8 ಗಂಟೆ ಮೇಲೆ ಬರ್ತದೆ ರಾತ್ರಿ. ಅದಾದಮೇಲೆ ಅಪ್ ಟು 30th ತನಕ ನಿಮಗೆ ಫೀಸ್ ಪೇ ಮಾಡಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಸಮಯವನ್ನು ಕೊಟ್ಟಿರುವಂಥದ್ದು, ರೈಟ್? ಇಲ್ಲಿ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ. ನಾನೀಗ ನಿಮ್ಗೆ ಏನು ಹೇಳಿದ್ದೀನಿ ಅದನ್ನೇ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಆಶ್ಚರ್ಯಕರ ವಿಷಯ ಏನಂತಂದರೆ, UG ಆಯುಷ್ ಮತ್ತು ಡೆಂಟಲ್ಗೆ ಸಂಬಂಧಪಟ್ಟಾಗೆ ಮಾಪಪ್ಪಿಗೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ, ಸೊ ಇಲ್ಲಿ ಸಪರೇಟಾಗಿ ನಿಮಗೆ ಲಿಂಕನ್ನು ಕೊಟ್ಟಿರುವಂಥದ್ದು. ಇದು ಸ್ವಲ್ಪ ಆಶ್ಚರ್ಯಕರ ವಿಷಯ ನನಗೆ. ಯಾಕಂದರೆ ಈಗ ಡೆಂಟಲ್ಲು ಪಾರ್ಟಿಸಿಪೇಟ್ ಮಾಡಬೇಕು, ಆಯುಷ್ ಮಾಡಬೇಕು ಅಂತ ಅಂದ್ಕೊಂಡವರು ಡೆಂಟಲ್ ಮೊದಲು ಹಾಕಿ ಆಯುಷ್ ನಂತರ ಹಾಕಿ, ಅಥವಾ ಆಯುಷ್ ಮೊದಲು ಹಾಕಿ ಡೆಂಟಲ್ ನಂತರ ಹಾಕಿದರೆ ಪ್ರಿಯಾರಿಟಿ ಪ್ರಕಾರ ಸೀಟ್ ಅಲಾಟ್ ಮಾಡ್ತಿದ್ರು. ಈಗ ಒಬ್ಬವನು ಎರಡೂ ಕಡೆ ಸೀಟ್ ಮೆಟ್ರಿಕ್ಸಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡಿದಾಗ ಅವನ ರ್ಯಾಂಕಿಗೆ ಎರಡೂ ಕಡೆ ಸೀಟ್ ಸಿಗೋ ಹಂಗಿದ್ದರೆ ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಎರಡೂ ಕಡೆ ಅಂತೂ ಕೊಡೋದಿಲ್ಲ, ಒಂದು ಕಡೆ ಕೊಡ್ತಾರೆ. ಬಟ್ ಯಾವುದು ಕೊಡ್ತಾರೆ ಗೊತ್ತಿಲ್ಲ. ಈ ರೀತಿ ಯಾಕೆ ಮಾಡಿದಾರೋ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ KE ಅವ್ರು ಏನು ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಇರಲಿ, 2 ಲಿಂಕನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎರಡರಲ್ಲೂ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಬೋತ್ ಆಯುಷ್ ಆ್ಯಂಡ್ ಡೆಂಟಲ್ ಮಾಪಪ್. ಸೊ ಇದಿಷ್ಟು ಇನ್ಫಾರ್ಮೇಷನ್. ಸೊ ಇಲ್ಲಿ ಒಂದು ಖುಷಿಯ ವಿಚಾರ ಏನಂತಂದರೆ, ಯಾರ್ಯಾರು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವ್ರು ಯಾರೂ ಕೂಡ ನೀವು ಕಾಷನ್ ಡಿಪಾಸಿಟ್ ಆಗಲಿ ಅಥವಾ ಕೋರ್ಸ್ ಫೀಸನ್ನು ಡಿಪಾಸಿಟ್ ಮಾಡೋದನ್ನು ಅವಕಾಶ ಮಾಡಿಕೊಟ್ಟಿಲ್ಲ. ಅಂದರೆ ಮಾಡುವಂಥ ಅವಶ್ಯಕತೆ KE ಅವ್ರ ಕಡೆಯಿಂದ ಹೇಳಿಲ್ಲ, ಅಂದರೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೊಂದು ಖುಷಿಯ ವಿಚಾರ. ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು, ಸೀಟ್ ಸಿಕ್ಕ ಮೇಲೆ ಫೀಸನ್ನು ಪೇ ಮಾಡ್ಬೋದು. ಬಟ್ ಸೀಟ್ ಸಿಕ್ಕ ಮೇಲೆ ಅದನ್ನು ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಕಂಪಲ್ಸರಿ ಫೀಸ್ ಪೇ ಮಾಡಲೇಬೇಕು, ಅಡ್ಮಿಷನ್ ತೊಗೋಬೇಕು, ಇಲ್ಲ ಲೀಗಲ್ ಆ್ಯಕ್ಷನ್ ತೊಗೋತಾರೆ. ಸೊ ಅದಕ್ಕಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.